ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಫೈನಲ್ ಆಗಿ ಎಲ್ಲ SLC ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸು. ಹೌದು, ಬೋರ್ಡ್ ಅವರು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ನಿಮ್ಮ ಬೋರ್ಡ್ ಅವರು SLC ಎಕ್ಸಾಮಿನೇಷನ್ ಬೋರ್ಡ್ ಅವರು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. 2026ನೇ ಸಾಲಿನ ಅನ್ಯುವಲ್ ಎಕ್ಸಾಮ್ಗೆ ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಸೊ ಪ್ರತಿಯೊಂದು ವಿಷಯಕ್ಕೆ 4 ಮಾದರಿ ಪ್ರಶ್ನೆ ಪೇಪರ್ ಬಿಟ್ಟಿದ್ದಾರೆ. ಈ ವಿಡಿಯೋದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡೋದು, ಸೊ ಕ್ವಶನ್ ಪೇಪರ್ ಯಾವ್ದು ಇರ್ತದೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಕೊನೆವರೆಗೆ ನೋಡಿ. ಈ ಒಂದು ಕ್ವಶನ್ ಪೇಪರ್ಗಳು ವೆರಿ ಇಂಪಾರ್ಟೆಂಟು. ಮತ್ತೊಮ್ಮೆ ಹೇಳ್ತೀನಿ, ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವೊಂದು ಪ್ಯಾಟರ್ನಲ್ಲಿ ಕ್ವಶನ್ ಕೇಳಿದ್ದಾರೆ, ಕ್ವಶನ್ ಯಾವ ರೀತಿ ತೆಗೆದಿದ್ದಾರೆ, ಸೇಮ್ ಟು ಸೇಮು ಅದೇ ಒಂದು ಪ್ಯಾಟರ್ನಲ್ಲಿ ನಿಮಗೆ ಅನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಇರ್ತವೆ. ಅರ್ಥ ಆಯ್ತಾ? ಸೇಮ್ ಪ್ಯಾಟರ್ನ್ ಅದೇ ಇರ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರು 100% ನಿಮಗೆ ಯೂಸ್ ಆಗಿ ಆಗ್ತದೆ. ಬೋರ್ಡ್ ಅವರು ಬಿಟ್ಟಿದ್ದಾರೆ. ಓಕೆ, ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ, ಯಾವ ರೀತಿ ಡೌನ್ಲೋಡ್ ಮಾಡೋದು. ಸೊ ಲಿಂಕ್ ಕೂಡ ಕೊಡ್ತೀನಿ, ಕೊನೆವರೆಗೆ ತಪ್ಪದೆ ನೋಡಿ. ಓಕೆ, ಕಡ್ಡಾಗಿ ನೋಡಿ. ಸೊ ನಿಮಗೆ 100% ಯೂಸ್ ಆಗಿ ಆಗ್ತದೆ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಎಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮುಂಬರುವ ಎಲ್ಲ SLC ಎಕ್ಸಾಮ್ಗೆ, ಅಂದರೆ ಅದು ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, ನಿಮ್ಮ ಟೆಸ್ಟ್ ಆಗಿರ್ಬೋದು, FA3 FA4 ಆಗಿರ್ಬೋದು, ಸೊ ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಇರುವಂಥ ಪ್ರಶ್ನೆಗಳು, ಅದಷ್ಟಲ್ಲದೆ ಈ ಬೋರ್ಡ್ ಅವರು ಬಿಟ್ಟಿರುವಂಥ ಮಾಡಲ್ ಕ್ವಶನ್ ಪೇಪರ್ಗಳಿಗೆ ಕೀ ಆನ್ಸರ್ ಆಗ್ತವೆ. ಓಕೆ, ಪ್ರತಿಯೊಂದು ವಿಷಯದ ಕೀ ಆನ್ಸರ್ ಆಗ್ತವೆ. ಕಡ್ಡಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಮಿಸ್ ಮಾಡ್ಕೊಂಡ್ರಿ, ಪ್ರತಿಯೊಂದು ವಿಡಿಯೋ ಮಿಸ್ ಮಾಡ್ಕೊತೀರಾ, ಅದರಿಂದ ಇಲ್ಲಿ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಈ ಮಾಡ್ಕೊಂಡ್ರೆ ಸಾಕು, ನೀವು ಮುಂಬರೋ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಅದ್ರ ಜೊತೆಗೆ ಒಬ್ಬ ಫ್ರೆಂಡ್ಸ್ ಅವರು ಶೇರ್ ಮಾಡಿ, ಸಾಧ್ಯತೆ ಶೇರ್ ಮಾಡಿ, ಸ್ವಲ್ಪ ಅವರು ಕೂಡ ಹೆಲ್ಪ್ ಮಾಡಿ. ಸೊ ಎಲ್ಲರೂ ಕೂಡ ಯೂಸ್ ಆಗ್ತದೆ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ಮೊದಲಾಗಿ ಇದೊಂದು ವೆಬ್ಸೈಟ್ ಇದೆ. ಇದು ಬೋರ್ಡ್ ಅವರು ಬಿಟ್ಟಿರೋ ಒಂದು ವೆಬ್ಸೈಟ್. ಇದು ಬೋರ್ಡ್ ಅವರ ಒಂದು ವೆಬ್ಸೈಟು, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ, ಅಂದರೆ KSEAB ಅಂತ ಒಂದು ವೆಬ್ಸೈಟ್ ಇದು. ಸೊ ಈ ಒಂದು ಡೈರೆಕ್ಟ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿದರೆ ಸೇಮ್ ಟು ಸೇಮ್ ಇದೊಂದು ವೆಬ್ಸೈಟ್ ಬರ್ತದೆ. ಅರ್ಥ ಆಯ್ತಾ? ಲಿಂಕ್ ಎಲ್ಲಿರ್ತದೆ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕಮೆಂಟ್ ಬಾಕ್ಸ್ ಓಪನ್ ಮಾಡಿ, ಅಲ್ಲಿರ್ತದೆ ಲಿಂಕು. ಅದರ ಮೇಲೆ ಹೊತ್ತಿಬಿಟ್ಟು ಈ ಒಂದು ವೆಬ್ಸೈಟ್ಗೆ ಬನ್ನಿ. ಕೆಲಸ ಏನಾಗ್ತದೆ, ಕೆಲವರಿಗೆ ಓಪನ್ ಆಗೋದಿಲ್ಲ. ಓಪನ್ ಆಗಿಲ್ಲ ಅಂದರೆ ಯಾವತ್ತು ಮಾಡೋದು ಹೇಳ್ತೀನಿ. ಮೊದಲಾಗಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮೊದಲಾಗಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಬಂದುಬಿಟ್ಟು ಸೊ ಸರ್ಚ್ ಇಂಜಿನ್ಗೆ ಬನ್ನಿ. ಗೂಗಲಲ್ಲಿ ಓಪನ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಏನು ಸರ್ಚ್ ಮಾಡ್ಬೇಕಂದ್ರೆ ನಾನು ಯಾವತ್ತು ಹೇಳ್ತೀನಿ, ಸೇಮ್ ಟು ಸೇಮ್ ಅದೇ ರೀತಿ ಸರ್ಚ್ ಮಾಡಿ. ಮೊದಲಾಗಿ KSEAB ಅಂತ ಸರ್ಚ್ ಮಾಡಿ. KSEAB ಅಂತ ಸರ್ಚ್ ಮಾಡಿ. ಆಮೇಲೆ KSEAB ಕರ್ನಾಟಕ GOV.in ಸೇಮ್ ಟು ಸೇಮ್ ಇದ್ರೆ ಸರ್ಚ್ ಮಾಡಬೇಕು. ಏನಂತ? KSEAB ಕರ್ನಾಟಕ GOV.in ಅಂತ ಸರ್ಚ್ ಮಾಡಬೇಕು. ಸೊ ಸರ್ಚ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೇಜ್ ಬರ್ತದೆ. ಸೊ ಯಾವ ರೀತಿ? ಈ ರೀತಿ ಅಲ್ಲಿ ಇರ್ತದೆ ನಿಮಗೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಅಂದರೆ ಶಾರ್ಟ್ ಫಾರ್ಮಲ್ಲಿ KSEAB ಅಂತ ಕರಿತೀವಿ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸೊ ಈ ರೀತಿ ಒಂದು ಪೇಜ್ ಬರ್ತದೆ. ಇಲ್ಲಿ ಒಂದೇದು ಇರ್ತದೆ ನೋಡಿ, ಒಂದೇದು ಲಿಂಕ್ ಇರ್ತದೆ. ಅಲ್ಲಿ ಕ್ಲಿಕ್ ಹೇರ್ KSEAB ವೆಬ್ಸೈಟ್ ಅಂತ ಒಂದೇದು ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಹತ್ತಿದ ಮೇಲೆ ನಿಮಗೆ ಮತ್ತೊಂದು ಪೇಜ್ ಬರ್ತದೆ. ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ಸೊ ಕಂಪ್ಲೀಟಾಗಿ ಪ್ರಸ್ತುತ ನೋಡ್ಕೊಳ್ಳಿ. ಸೊ ಇದೇ ರೀತಿ ಡೌನ್ಲೋಡ್ ಮಾಡಬೇಕು. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಟು ಸೇಮ್ ಇದೇ ರೀತಿ ಬರ್ತದೆ. ಕ್ಲಿಕ್ ಮಾಡಿ ನೀವು. ಓಕೆ, ನೆಕ್ಸ್ಟು ಸೊ ಈ ರೀತಿ ಪೇಜ್ ಬರ್ತದೆ. ಇಲ್ಲಿ ಮೇನ್ ಆಗಿ ನೋಡ್ತಾ ಹೋಗಿ, ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟು. ಸೊ ಮಿಸ್ ಮಾಡಿದರೆ ಓಪನ್ ಆಗೋದಿಲ್ಲ. ಮೊದಲಾಗಿ ಸೊ ಈ ರೀತಿ ಪೇಜ್ ಬರ್ತದೆ. ಇದು ಕನ್ನಡದಲ್ಲಿ ಬರ್ಬೋದು ಅಥವಾ ಇಂಗ್ಲೀಷ್ನೇ ಬರ್ಬೋದು. ಆಲ್ಮೋಸ್ಟ್ ಇಂಗ್ಲೀಷ್ನೇ ಇರ್ತದೆ. ಕೆಳಗಡೆ ಬರಬೇಕು ನೀವು. ಎಲ್ಲ ಸೇಮ್ ಈ ರೀತಿ ಇರ್ತದೆ. ಕೆಳಗಡೆ ಬರಬೇಕು, ಪೂರ್ತಿ ಕೆಳಗಡೆ ಬರಬೇಕು. ಓಕೆ, ಸ್ವಲ್ಪ ಲೋಡ್ ಆಗ್ತದೆ, ಸ್ವಲ್ಪ ವೇಟ್ ಮಾಡಿ ನೀವು. ನೆಟ್ವರ್ಕ್ ಇರೋದಿಲ್ಲ, ಕೆಲವೊಂದು ಸಲ ವೆಬ್ಸೈಟ್ ಬರೋದಿಲ್ಲ. ಅವಾಗ ನೀವು ಕೆಳಗಡೆ ಬರಬೇಕು. ಸೊ ವೇಟ್ ಮಾಡಿ. ಸೊ ಬರ್ತಿಲ್ಲ ಅಂದರೆ ರಿಫ್ರೆಶ್ ಮಾಡಿ. ಸೊ ಓಕೆ, ರಿಫ್ರೆಶ್ ಮಾಡಿದರೆ ನಿಮಗೆ ವೆಬ್ಸೈಟ್ ಬರ್ತದೆ. ಸೊ ವೇಟ್ ಮಾಡಿ. ಪ್ರತಿಯೊಂದು ಸ್ಟೆಪ್ ಇಂಪಾರ್ಟೆಂಟು, ಕಡ್ಡಾಗಿ ನೋಡ್ಕೊಳ್ಳಿ. ಓಕೆ, ಸೊ ಈ ರೀತಿ ಬರ್ತದೆ. ಅವಾಗ ನೀವು ಕೆಳಗಡೆ ಬರಬೇಕು. ಓಕೆ, ಪೂರ್ತಿ ಕೆಳಗಡೆ ಬರಬೇಕು. ಸೊ ವೇಟ್ ಮಾಡಿ. ಸೊ ನಿಮಗೆ ಬರ್ತಿಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ ಡೆಸ್ಕ್ಟಾಪ್ ಸೈಟ್ ಅಂತ ಇರ್ತದೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರ್ತದೆ. ಕೆಲವೊಂದು ಸಲ ಇದು ಆನ್ ಇರ್ತದೆ, ಇದನ್ನು ಆಫ್ ಮಾಡ್ಕೊಳ್ಳಿ. ಓಕೆ, ಇನ್ನು ಆಫ್ ಮಾಡ್ಕೊಂಡ್ಮೇಲೆ ನಿಮಗೆ ಡೈರೆಕ್ಟಾಗಿ ಓಪನ್ ಆಗ್ತದೆ. ಓಕೆ, ಸೊ ಅಥವಾ ನಿಮಗೆ ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ. ಡೆಸ್ಕ್ಟಾಪ್ ಸೈಟ್ ಅಂತ ಇರ್ತದೆ, ಅದನ್ನು ಆಫ್ ಇದ್ರೆ ಆನ್ ಮಾಡ್ಕೊಳ್ಳಿ, ಅಥವಾ ಆನ್ ಇದ್ರೆ ಆಫ್ ಮಾಡ್ಕೊಳ್ಳಿ, ಓಪನ್ ಆಗ್ತಿಲ್ಲ ಅಂದರೆ. ಸೊ ಇವಾಗ ನಿಮಗೆ ಡೈರೆಕ್ಟಾಗಿ ಇದೇ ರೀತಿ ಬರ್ತದೆ. ಪೂರ್ತಿ ಕೆಳಗಡೆ ಬರಬೇಕು, ಪೂರ್ತಿ ಕೆಳಗಡೆ. ಸೊ ಇದನ್ನೆಲ್ಲ ನೋಡೋಕೆ ಹೋಗಬೇಡಿ. ಲಾಸ್ಟಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅಂತ ಇರ್ತದೆ. ಓಕೆ, ಲಾಸ್ಟಲ್ಲಿ ಡಾಕ್ಯುಮೆಂಟ್ಸ್ ಇರ್ತದೆ. ಡಾಕ್ಯುಮೆಂಟ್ಸಲ್ಲಿ SSLC ಅಂತ ಇರ್ತದೆ. SSLC ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಮತ್ತೆ ಆಪ್ಷನ್ ಬರ್ತವೆ. ನೀವು SSLC ಒತ್ತಿದ ಮೇಲೆ ಮತ್ತೆ ಕೆಲವಷ್ಟು ಆಪ್ಷನ್ ಬರ್ತವೆ. ಕೆಳಗಡೆ ಬರಬೇಕು. ಇಲ್ಲಿ ಕ್ವಶನ್ ಪೇಪರ್ಸ್ ಅಂತ ಇರ್ತದೆ. ಕ್ವಶನ್ ಪೇಪರ್ಸ್ ಅಂತ ಒಂದು ಟ್ಯಾಬ್ ಇರ್ತದೆ.
ಆ ಕ್ವಶನ್ ಪೇಪರ್ಸ್ ಮೇಲೆ ಒತ್ತಬೇಕು. ಓಕೆ, ಅದರಲ್ಲಿ ಮತ್ತದ ಮೇಲೆ ಮತ್ತೊಂದು ಪೇಜ್ ಬರ್ತದೆ. ಅದರಲ್ಲಿ ಮತ್ತದ ಮೇಲೆ ಮತ್ತೊಂದು ಪೇಜ್ ಬರ್ತದೆ ನೋಡಿ, ಇಲ್ಲೊಂದು ಪೇಜ್ ಮತ್ತೊಂದು ಪೇಜ್ ಬರ್ತದೆ. ಓಕೆ, ಮತ್ತೊಂದು ಪೇಜ್ ಬರ್ತದೆ. ಇಲ್ಲಿ ಏನಂತ ಅಂದರೆ ಕ್ವಶನ್ ಪೇಪರ್ಸ್ ಇರ್ತವೆ. ಓಕೆ, ಇಲ್ಲಿ ಏನು ಕ್ಲಿಕ್ ಮಾಡಬೇಕಂದ್ರೆ ನೀವು ತೋರಿಸ್ತೀನಿ ನೋಡಿ. ಮಾಡಲ್ ಕ್ವಶನ್ ಪೇಪರ್ ಇರ್ತದೆ. ಮೊದಲನೇದಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇರ್ತದೆ, ಅದನ್ನು ಒತ್ತಬೇಕು. ಮಾಡಲ್ ಕ್ವಶನ್ ಪೇಪರ್ ಮೇಲೆ ಒತ್ತಬೇಕು. ನಂತರ ಮತ್ತೊಂದು ಪೇಜ್ ಬರ್ತದೆ. ಈ ಒಂದು ಪೇಜಲ್ಲಿ ಏನಿರ್ತದೆ ಅಂದರೆ SLC 2025 ಮತ್ತು 26 ಮಾಡಲ್ ಕ್ವಶನ್ ಪೇಪರ್ ಅಂದರೆ 2025 ಮತ್ತು 26 ಮಾಡಲ್ ಕ್ವಶನ್ ಪೇಪರ್ ಇರ್ತದೆ. ಓಕೆ, ಒಂದೇದು ಇರ್ತದೆ ನೋಡಿ, ಒಂದೇದು ಒತ್ತಬೇಕು. 2025 ಮತ್ತು 26 ಇದೆಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ, ಸ್ವಲ್ಪ ವೇಟ್ ಮಾಡಿ, ಬರ್ತದೆ ಅದು. ಸೊ ನೋಡಿ, ಇದೆ ಅಲ್ವಾ SLC 2025 ಮತ್ತು 26, ಇದರ ಮೇಲೆ ಒತ್ತಬೇಕು. ಓಕೆ, ನೆಕ್ಸ್ಟ್ ಮತ್ತೆ ಪೇಜ್ ಬರ್ತದೆ. ಇದೇ ಲಾಸ್ಟ್ ಪೇಜ್ ನೋಡಿ. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಎಲ್ಲ ಕೊಟ್ಟಿರ್ತಾರೆ. ಅದು ನೀವು ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ನಿಮಗೆಲ್ಲರಿಗೂ ಇಲ್ಲೇ ಕ್ವಶನ್ ಪೇಪರ್ ಸಿಗ್ತವೆ ನೋಡಿ. SLC 2025 ಮತ್ತು 26 ಅಂದರೆ 2025 ಮತ್ತು 26 ಮಾಡಲ್ ಕ್ವಶನ್ ಪೇಪರ್ಸ್ ನೋಡಿ. ಇದೇ ಇರ್ತದೆ ನಿಮಗೆ ಪೇಜ್ ಇದ್ದಿರ್ತಿರ್ತದೆ ಸೇಮು. ಇಲ್ಲಿ ಲ್ಯಾಂಗ್ವೇಜ್ ಕೊಟ್ಟಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜಾ, ಸೆಕೆಂಡ್ ಲ್ಯಾಂಗ್ವೇಜಾ, ಥರ್ಡ್ ಲ್ಯಾಂಗ್ವೇಜಾ, ಸೋಷಿಯಲ್ ಸೈನ್ಸಾ, ಮ್ಯಾಥಮೆಟಿಕ್ಸಾ, ಕೋರ್ಸ್ ಸಬ್ಜೆಕ್ಟ್ ಕೊಟ್ಟಿರ್ತಾರೆ ನೋಡಿ. ಸಬ್ಜೆಕ್ಟಲ್ಲಿ ಸಬ್ಜೆಕ್ಟ್ ನೇಮನ್ನು ಕೊಟ್ಟಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿರ್ಬೋದು, ಅದೇ ರೀತಿ ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಆಗಿರ್ಬೋದು, ಅಥವಾ ಹಿಂದಿ ಆಗಿರ್ಬೋದು, ಅಥವಾ ಫಸ್ಟ್ ಲ್ಯಾಂಗ್ವೇಜು. ಸೊ ಇಲ್ಲಿ ಲಾಸ್ಟಿಗೆ ಇರ್ತದೆ ನೋಡಿ, ವಿರ್ಚಿನ್ ಕೋಡ್ ಕೊಟ್ಟಿರ್ತಾರೆ. ನಿಮ್ಮ ಸಬ್ಜೆಕ್ಟ್ ಕೋಡ್ ಕೂಡ ಕೊಟ್ಟಿರ್ತಾರೆ. ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ನಾವು ಕೂಡ ಹಾಕ್ತೀವಿ, ಡೋಂಟ್ ವರಿ. ಪ್ರತಿಯೊಂದು ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ಹಾಕ್ತೀವಿ, ವಿತ್ ಆನ್ಸರ್ ಹಾಕ್ತೀವಿ, ಚಾನಲ್ ಹಾಕ್ತೀವಿ. ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅವನು ಕೂಡ ಕೀ ಆನ್ಸರ್ ಹಾಕ್ತೀವಿ. ಡೋಂಟ್ ವರಿ. ಇವಾಗ ಜಸ್ಟ್ ರೆಫರೆನ್ಸ್ ನೋಡ್ಕೊಳ್ಳಿ, ನಾವು ಹಾಕ್ತೀವಿ. ಡೋಂಟ್ ವರಿ. ಇವಾಗ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಓಕೆ, ಲಾಸ್ಟಿಗೆ ಬರಬೇಕು. ನೀವು ಸೇಮ್ ಇದಿರ್ತದೆ, ಲಾಸ್ಟಿಗೆ ಬರಬೇಕು. ಲಾಸ್ಟಿಗೆ ಅಲ್ಲಿ ಡೌನ್ಲೋಡ್ QP ಅಂತ ಇರ್ತದೆ. ಅರ್ಥ ಆಯ್ತಾ? ಡೌನ್ಲೋಡ್ QP ಅಂತ ಇರ್ತದೆ. ಆ QPಯಲ್ಲಿ ಕೆಳಗಡೆ ಇರ್ತವೆ ಅವರು ನೀಲಿ ಕಲರಲ್ಲಿ, ಬ್ಲೂ ಕಲರಲ್ಲಿ ಕಲರ್ಸ್ ಇರ್ತವೆ. ಸೊ ಅದ್ರ ಒತ್ತಬೇಕು ನೀವು. ಓಕೆ, ನಿಮ್ಗೆ ಯಾವ್ದು ಬೇಕು? ನಿಮಗೆ ಫಸ್ಟ್ ಟೈಮ್ ಕನ್ನಡ ಬೇಕಾ? ಸೊ ಬರಬೇಕು, ನೀವು ಸ್ಟ್ರೇಟಾಗಿ ಬರಬೇಕು. ಇಲ್ಲಿದೆ ನೋಡಿ, 01K MQP 1 ಅಂತ ಇದೆ. ಅದನ್ನು ಒತ್ತಬೇಕು. ಓಕೆ, ಅದನ್ನು ಒತ್ತಿದ ಮೇಲೆ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗ್ತದೆ. ಡೈರೆಕ್ಟಾಗಿ ಫೋನಲ್ಲಿ ಕ್ವಶನ್ ಪೇಪರ್ ಡೌನ್ಲೋಡ್ ಆಗ್ತದೆ. ಓಕೆ, ಇಷ್ಟೇ ಪ್ರೊಸೆಸ್ಸು, ತುಂಬ ಏನಿಲ್ಲ. ಇಷ್ಟೇ ಒತ್ತಬೇಕು. ನೋಡ್ಕೊಳ್ಳಿ ನಿಮ್ಮ ಸಬ್ಜೆಕ್ಟ್ ಯಾವುದು ನೋಡ್ಕೋಬೇಕು. ಸೊ ಫಸ್ಟ್ ಲ್ಯಾಂಗ್ವೇಜ್ ನಮ್ಮದು ಕನ್ನಡ ಬೇಕಾ, ಅಥವಾ ನೀವು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕಾ, ಅಂದರೆ ಇಂಗ್ಲೀಷ್ ಮೀಡಿಯಮ್ ಆಗಿದ್ದರೆ ಇಂಗ್ಲೀಷ್ ಬೇಕಾ, ಅಥವಾ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಬೇಕಾ. ಅದೇ ರೀತಿ ಕೋರ್ಸ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಕನ್ನಡ ಮೀಡಿಯಮ್ ಪ್ಲಸ್ ಇಂಗ್ಲೀಷ್ ಮೀಡಿಯಮ್ ಎರಡು ಕೂಡ ಇದೆ. ನಂತರ ಸೈನ್ಸು ಜೊತೆಗೆ ಸೋಷಿಯಲ್ ಸೈನ್ಸು, ಪ್ರತಿಯೊಂದು ಸಬ್ಜೆಕ್ಟು ಇಲ್ಲಿ ಅವೈಲೇಬಲ್ ಇರ್ತದೆ. ಸೊ ಜಸ್ಟ್ ನೀವು ಏನು ಮಾಡಬೇಕು, ಲಾಸ್ಟಿಗೆ ಬಂದುಬಿಟ್ಟು ಡೌನ್ಲೋಡ್ QPಯಲ್ಲಿ ಕಲರ್ ಮೇಲೆ ಒತ್ತಬೇಕು. ನೀಲಿ ಕಲರ್ ಮೇಲೆ, ಬ್ಲೂ ಕಲರ್ ಮೇಲೆ ಒತ್ತಿದ್ದು ನಿಮಗೆ ಡೌನ್ಲೋಡ್ ಆಗ್ತವೆ. ಸೊ ನಿಮಗೆ ಅರ್ಥ ಇಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದೀನಿ. ತುಂಬ ವಿದ್ಯಾರ್ಥಿ ಅರ್ಥ ಆಗೋದಿಲ್ಲ, ತುಂಬ ಜನಕ್ಕೆ ಅರ್ಥ ಆಗೋದಿಲ್ಲ. ಅದರಿಂದ ಸ್ವಲ್ಪ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಓಕೆ, ಸೊ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಓದಿದ್ದನ್ನು ಡೌನ್ಲೋಡ್ ಆಗಿರ್ತದೆ, ಆಲ್ಮೋಸ್ಟ್ ಡೌನ್ಲೋಡ್ ಆಗಿರ್ತದೆ. ಸೊ ಒಂದ್ಸಲ ಓಪನ್ ಆಗಿಲ್ಲ, ಡೌನ್ಲೋಡ್ ಆಗಿಲ್ಲ ಅಂದರೆ ಒಂದೊಂದ್ಸಲ ಕ್ಲಿಕ್ ಮಾಡಿ. ಓಕೆ, ಸೊ ವೇಟ್ ಮಾಡಿ, ಸ್ವಲ್ಪ ಡೌನ್ಲೋಡ್ ಆಗ್ತಾಯಿದೆ. ಅದು ಸ್ವಲ್ಪ ಲೋಡ್ ಆಗಿಬಿಟ್ಟು ಡೌನ್ಲೋಡ್ ಆಗ್ತದೆ. ಸೊ ನೋಡಿ, ಡೌನ್ಲೋಡ್ ಆಗಿದೆಯಲ್ಲ. ಸೊ ಡೌನ್ಲೋಡ್ ಆಗಬೇಕು. ಓಕೆ, ಡೌನ್ಲೋಡ್ ಆಗಿದೆ ಅನ್ಕೋತೀನಿ ಈಗ. ಸೊ ಡೌನ್ಲೋಡ್ಸ್ಗೆ ಹೋಗೋಣ. ಸೊ ಡೌನ್ಲೋಡ್ಸ್ಗೆ ಬನ್ನಿ. ಓಕೆ, ಡೌನ್ಲೋಡ್ ಆಗ್ತಾ ಇದೆ. ಈಗ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ, ಸ್ವಲ್ಪ ವೇಟ್ ಮಾಡಿ. ಸೇಮ್ ಟು ಸೇಮ್ ಇದೇ ರೀತಿ ಪ್ರೊಸೆಸ್ ಇರ್ತದೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ನೊಮ್ಮೆ ವಿಡಿಯೋ ನೋಡ್ಕೊಳ್ಳಿ. ಗೊತ್ತಾಗಿಲ್ಲ ಇನ್ನೊಂದು ವಿಡಿಯೋ ನೋಡ್ಕೊಳ್ಳಿ. ಅಥವಾ ನಿಮಗೆ ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಯಾವ ಲಿಂಕು ತೋರಿಸ್ಬಿಡ್ತೀನಿ ಒಂದ್ಸಲ. ಸೊ ಓಕೆ ವೇಟ್ ಮಾಡಿ. ಡೈರೆಕ್ಟಾಗಿ ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಕಮೆಂಟ್ಸಲ್ಲಿ ಇದರಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ, ಇದೇ ಪೇಜ್ ಬರ್ತದೆ. ನೀವು ಡೈರೆಕ್ಟಾಗಿ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮಗೆ ಬರಲಿಲ್ಲ ಅನ್ನೋರು ಮೊದಲಿಂದ ಹೇಳಿದ್ನಲ್ಲ ಅದೇ ರೀತಿ ಮಾಡಿ ಅಷ್ಟೇ. ಓಕೆ, ಸೊ ಇಲ್ಲಿ ನೋಡಿ, ಡೌನ್ಲೋಡ್ಸ್ ಮೇಲೆ ಹೋಗೋಣ. ಸೊ ಡೌನ್ಲೋಡ್ ಆಗಿದೆ, ತೋರಿಸಿಬಿಡ್ತೇನೆ ನಿಮಗೆ ಫಾರ್ ಎಕ್ಸಾಂಪಲ್ಲು. ಓಕೆ, ಸೊ ಮುಂದೆ ಕಡೆ ವಿಡಿಯೋ ಮಾಡ್ತೀನಿ ನಿಮಗೆ ಮಾಡಲ್ ಕ್ವಶನ್ ಯಾವ ಡೌನ್ಲೋಡ್ ಮಾಡೋದು. ಸೊ ಕೀ ಆನ್ಸರ್ ಕೂಡ ಹಾಕ್ತೀನಿ. ಪ್ರತಿಯೊಂದು ವಿಷಯದ ಹಾಕ್ತೀವಿ, ಕೀ ಆನ್ಸರ್ ಹಾಕ್ತೀವಿ. ಡೋಂಟ್ ವರಿ. ಸೊ ಮುಂದೆ ಬರ್ತವೆ, ಹಂತವಾಗಿ ಬರ್ತವೆ. ಆಲ್ಮೋಸ್ಟು ಈ ವರ್ಷ ನಿಮಗೆ ಬೇಗನೆ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅದು ನಿಮ್ಮ ಲಕ್ಕಿ ಅನ್ಕೋತೀನಿ, ಗುಡ್ ನ್ಯೂಸು. ಸೊ ಫ್ರೆಂಡ್ಸ್ ಕೂಡ ಹೇಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಹೇಳಿ ಸೊ ಈ ರೀತಿ ಮಾಡಲ್ ಕ್ವಶನ್ ಬಿಟ್ಟಿದ್ದಾರೆ ಅಂತ. ಸೊ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ, ಅವ್ರದ್ದು ಅರ್ಥ ಮಾಡ್ಕೋತಾರೆ ಅವರು. ಶೇರ್ ಮಾಡಿ ವಿಡಿಯೋನ. ಓಕೆ, ಸೊ ಡೋಂಟ್ ವರಿ, ನಿಮಗೆ ಖಂಡಿತ ನಾನು ವಿಡಿಯೋ ಹಾಕ್ತೀನಿ, ಕೀ ಆನ್ಸರ್ ಹಾಕ್ತೀನಿ. ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಇನ್ ಕೇಸ್ ಇನ್ನೂ ಕೂಡ ಮಾಡಿಲ್ಲ ಅಂದರೆ ಸೊ ಅದು ನಿಮ್ಮ ಲಾಸ್ ಅಂದ್ಕೊಳ್ಳಿ. ಯಾಕಂದರೆ ನಿಮಗೆ ಮುಂಬರುವ ವಿಡಿಯೋಗಳು ಅಷ್ಟು ಇಂಪಾರ್ಟೆಂಟು. ಓಕೆ, ನೋಡಿ ಇದೇ ರೀತಿ ಸೇಮ್ ಇರ್ತದೆ ನೋಡಿ. 2025 ಮತ್ತು 26 SLC ಮಾದರಿ ಪ್ರಶ್ನೆ ಪತ್ರಿಕೆ 1, SLC ಮಾಡಲ್ ಕ್ವಶನ್ ಪೇಪರ್ 1. ಓಕೆ,
ಸೊ 1, 2025, 25 ಮತ್ತು 26 ಇಯರ್ದು ಇದು. ಓಕೆ, ಪ್ರಥಮ ಭಾಷೆ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೇಮ್ ಟು ಸೇಮ್ ಇದೇ ರೀತಿ ಕ್ವಶನ್ ಬರ್ತವೆ. ಸೊ ನೋಡಿ, ಮಲ್ಟಿಪಲ್ ಆರ್ ಇರ್ತವೆ. ಸೊ ಇದೇ ರೀತಿ ನಿಮಗೆ ಪ್ಯಾಟರ್ನ್ ಅನ್ನೋದು ಇರ್ತದೆ. ಆಲ್ಮೋಸ್ಟ್ ಗೊತ್ತಿದೆ ಅನ್ಕೋತೀನಿ. ಈಗೆಲ್ಲ ಮಿಡ್ ಟರ್ಮ್ ಬರೆದಿದ್ದೀರಾ, ಅರ್ಧ ವಾರ್ಷಿಕ ಪರೀಕ್ಷೆ ಬರೆದಿದ್ದೀರಾ, ಅದೇ ಪ್ಯಾಟರ್ನನ್ನು ಕಂಟಿನ್ಯೂ ಆಗಿರ್ತದೆ ಅಷ್ಟೇ. ಓಕೆ, ನೋಡ್ಕೊಳ್ಳಿ. ಸೊ ಮುಂದೆ ಕೂಡ ಹಾಕ್ತೀವಿ, ಎಲ್ಲ ಕ್ವಶನ್ ಪೇಪರ್ ಹಾಕ್ತೀವಿ. ಸೊ ವೇಟ್ ಮಾಡಿ, ಬರ್ತಾ ವಿಡಿಯೋಗಳು. ಸೊ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಕಮೆಂಟ್ ಮಾಡಿ, ನಿಮಗೆ ಯಾವೆಲ್ಲ ಕ್ವಶನ್ ಬೇಕು, ಯಾವ ವಿಷಯಗಳು ಬೇಕು, ನೀವು ಕನ್ನಡ ಮೀಡಿಯಮ, ಇಂಗ್ಲೀಷ್ ಮೀಡಿಯಮ. ಸೊ ಎಲ್ಲ ಕಮೆಂಟ್ ಮಾಡಿ, ನಿಮಗೆಲ್ಲ ಬೇಕು ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಅವೇ ವಿಡಿಯೋಗಳು ಹಾಕ್ತೀವಿ ಫಸ್ಟು. ಓಕೆ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಎಷ್ಟು ಡೌನ್ಲೋಡ್ ಮಾಡೋ ಪ್ರೊಸೆಸ್ಸು, ಸೊ ಇದ್ರ ಮೇಲೆ ಡೌಟ್ ಕಮೆಂಟ್ ಮಾಡಿ. ಲಿಂಕು ಕಮೆಂಟ್ಸಲ್ಲಿ ಕೊಟ್ಟಿರ್ತೀವಿ, ಮೇಲೆ ಇರ್ತದೆ. ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.